ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಚರ್ಮ ಬೆಳ್ಳಗಾಗಲು, ಅದೇ ರೀತಿ ಮುಖದಲ್ಲಿರುವ ಬಂಗು, ಕಪ್ಪು ಕಲೆಗಳೆಲ್ಲ ಹೋಗಲಾಡಿಸಲು ಒಳ್ಳೆ ಒಂದು ಫೇಸ್ ವೈಟನಿಂಗ್ ಮಾಸ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಕೆಮಿಕಲ್ಸ್ ಇಲ್ಲ, ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲೇ ಇರುವ ಕೆಲವೊಂದು ಐಟಮ್ಸನ್ನು ಉಪಯೋಗಿಸಿ ಮಾಡುವಂತಹ ಒಂದು ಫೇಸ್ ಮಾಸ್ಕ್ ಇದು. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ನಾವೊಂದು ಕ್ರೀಮನ್ನು ರೆಡಿ ಮಾಡೋದು. ಆ ಕ್ರೀಮ್ ಮಾಡಲಿಕ್ಕೋಸ್ಕರ ನಮಗೆ ಬೆಳ್ತಿಗೆ ಅಕ್ಕಿ ಬೇಕು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇದು. ಒಂದು ಆಲೂಗಡ್ಡೆ ಸಹ ಬೇಕು. ಆಲೂಗಡ್ಡೆ ಮುಖಕ್ಕೆ ಒಳ್ಳೆ ಗ್ಲೋನೆಸ್ ಕೊಡಲಿಕ್ಕೆ, ಅದೇ ರೀತಿ ಪಿಗ್ಮೆಂಟೇಷನಿಗೆಲ್ಲ ತುಂಬ ಒಳ್ಳೆಯದು. ಬಂಗು, ಕಪ್ಪು ಕಲೆ ಎಲ್ಲ ಹೋಗಲಾಡಿಸಲು ಒಳ್ಳೆಯದು. ಅದೇ ರೀತಿ ಒಳ್ಳೆ ಒಂದು ಬ್ರೈಟ್ ಕಲರ್ ಕೊಡುತ್ತೆ ನಮ್ಮ ಮುಖಕ್ಕೆ. ಅದೇ ರೀತಿ ಅಕ್ಕಿ ಕೂಡ, ವೈಟ್ ರೈಸ್ ಕೂಡ ತುಂಬ ಒಳ್ಳೆಯದು. ಆಲೂಗಡ್ಡೆದು ಸಿಪ್ಪೆನೆಲ್ಲ ಇದೇ ರೀತಿ ತೆಗೆದು ಇನ್ನಿದನ್ನು ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡ್ಕೋಬೇಕು. ತುಂಬ ವೈರಲ್ ಆಗಿರುವಂತಹ ಈ ಫೇಸ್ ಮಾಸ್ಕ್ ನಾನು ಕೂಡ ಟ್ರೈ ಮಾಡಿ ನೋಡಿದೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ನಾನು ಹೇಳ್ದೆ ಅಲ್ಲ, ನೈಸರ್ಗಿಕವಾಗಿ ಮನೆಯಲ್ಲೇ ಇರುವ ಐಟಮ್ಸನ್ನೆಲ್ಲ ಉಪಯೋಗಿಸಿ ಮಾಡುವಂತಹ ಈ ಮಾಸ್ಕ್ ಧೈರ್ಯವಾಗಿ ನಮಗೆ ಟ್ರೈ ಮಾಡಿ ನೋಡ್ಬೋದು. ನನಗಂತೂ ಯಾವುದೇ ಸೈಡ್ ಎಫೆಕ್ಟ್ ಎಂತ ಸಹ ಇರಲಿಲ್ಲ. ಒಳ್ಳೆ ರಿಸಲ್ಟೇ ಬಂದಿದೆ ಇದರಿಂದ. ನೋಡಿ, ಪೊಟ್ಯಾಟೋವನ್ನೆಲ್ಲ ಕಟ್ ಮಾಡಿ ನಾನು ನೀರಿಗೆ ಹಾಕಿಟ್ಟಿದ್ದೀನಿ. ಇನ್ನು ಇದೇ ರೀತಿ ಒಂದು ಬೌಲ್ ತಗೊಂಡು ನಾವು ಕಟ್ ಮಾಡಿ ಇಟ್ಟಿರುವ ಪೊಟ್ಯಾಟೋವನ್ನೆಲ್ಲ ಈ ಬೌಲಿಗೆ ಹಾಕಬೇಕು. ಇನ್ನು ಅಕ್ಕಿ, ನಾನು ಹೇಳ್ದಲ್ಲ, ನಾನು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. ನಿಮಗೆ ಬೆಳ್ತಿಗೆ ಅಕ್ಕಿ ಆಗ್ಬೋದು, ಅದೇ ರೀತಿ ಬಾಸ್ಮತಿ ರೈಸ್ ಆದರೂ ಆಗ್ಬೋದು. ಒಟ್ಟಿನಲ್ಲಿ ಬಿಳಿ ಕಲರಿದ್ದು ಅಕ್ಕಿ. 2 ಚಮಚ ಅಕ್ಕಿಯನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಇನ್ನು 2 ಲೋಟ ನೀರನ್ನು ಸಹ ಇದಕ್ಕೆ ಹಾಕಿ ಇದನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ಬೇಯಿಸು ಅಂದರೆ ಕುದಿಸಿ, ತುಂಬ ಬೇಯೋದು ಬೇಡ. ಇದನ್ನು ಲೈಟಾಗಿ ನಾವು ಬೇಯಿಸಬೇಕು. ಆಮೇಲೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ನಾನೀಗ ಇದನ್ನೆಲ್ಲ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ. ಬೇಯಿಸಲಿಕ್ಕೆ ಇಡುವಾಗ ನೀವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಅದು ಕುದಿ ಬಂದು ಆ ನೀರು ಕೆಳಗಡೆ ಹೋಗಬಾರ್ದು. ಆ ನೀರು ಸಮೇತ ನಮಗೆ ಬೇಕು. ನೋಡಿ, ಇವಾಗ ಇದು ಕುದೀತಾ ಇದೆ. ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಆ ಚೆಲ್ಲಿ ಅದರ ನೀರೆಲ್ಲ ಹೊರಗಡೆ ಹೋಗಬಾರ್ದು. ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಒಂದು 10 ನಿಮಿಷ ಇದನ್ನು ಬಾಯ್ಲ್ ಮಾಡಿದರೆ ಅಕ್ಕಿ ಎಲ್ಲ ಬೇಯುತ್ತೆ. ಅದೇ ರೀತಿ ನಮ್ಮದು ಆಲೂಗಡ್ಡೆ ಸಹ ಬೇಯುತ್ತೆ. ಇನ್ನು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ನಾನಿವಾಗ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷ ಬಿಟ್ಟ ತಕ್ಷಣ ನೋಡಿ ಒಳ್ಳೆ ತಣ್ಣಗಾಗುತ್ತೆ. ಇನ್ನೂ ಸ್ವಲ್ಪ ನಮ್ಮದು ದಪ್ಪ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅದರಲ್ಲಿ ಸ್ವಲ್ಪ ನೀರು ಕೂಡ ಇದೆ. ಇನ್ನು ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಫೈನಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ನೀರು ನಾವು ಚೂರು ಸಹ ಹಾಕಲಿಕ್ಕಿಲ್ಲ. ನಾವು ಬೇಯಿಸುವಾಗ ಹಾಕಿದ ನೀರಿದೆಯಲ್ಲ, ಅದೇ ನೀರಲ್ಲಿ ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಬೇರೆ ನೀರನ್ನು ಇದಕ್ಕೆ ಹಾಕಲಿಕ್ಕಿಲ್ಲ. ನೋಡಿ, ನಾನಿವಾಗ ಒಳ್ಳೆ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಸಣ್ಣ ಇರುವಾಗ ಕೊಟ್ಟಿದ್ದೀರಾ? ನಾನು ನನ್ನ ಮಕ್ಕಳಿಗೆ ಇದೇ ರೀತಿ ಸಣ್ಣ ಇರುವಾಗ ಅಕ್ಕಿ ಮತ್ತು ಪೊಟ್ಯಾಟೋವನ್ನು ಬೇಯಿಸಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಕೊಡ್ತಾ ಇದ್ವಿ. ತುಂಬ ಒಳ್ಳೆಯದು ಮಕ್ಕಳಿಗೆ ಈ ರೀತಿ ಕೊಟ್ಟರೆ. ನೋಡಿ, ನಾವು ಗ್ರೈಂಡ್ ಮಾಡಿದ ಆ ಪೇಸ್ಟನ್ನು ಸ್ವಲ್ಪ ನಾವು ಇದೇ ರೀತಿ ಸ್ಟೇನ್ ಮಾಡಿ ತೆಗಿಬೇಕು. ಒಂದು ಬಟ್ಟೆಯಲ್ಲಿ ಹಾಕಿದ್ರೂ ಆಗುತ್ತೆ, ಅಥವಾ ಇದೇ ರೀತಿ ಮಾಡಿ ತೆಗೆದ್ರೂ ಆಗುತ್ತೆ. ಯಾಕಂದರೆ ಅಕ್ಕಿದೆಲ್ಲ ಸ್ವಲ್ಪ ತರಿ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಇದೇ ರೀತಿ ತೆಗೆದ್ರೆ ಅದು ಒಳ್ಳೆ ಕ್ರೀಮಿಯಾಗಿ ಇರುತ್ತೆ. ನೋಡಿ, ಈ ಥರ ಸ್ವಲ್ಪ ಸಣ್ಣ ಸಣ್ಣ ತರಿ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಸ್ಟೇನ್ ಮಾಡಿ ತೆಗೆದಿದ್ದಾಯಿತು. ನೋಡಿ, ನಮ್ಮದು ಕ್ರೀಮ್ ಇಲ್ಲಿ ರೆಡಿ ಆಯಿತು. ಈ ಕ್ರೀಮನ್ನು ನಾವು ಫ್ರಿಜ್ಜಲ್ಲಿ 15 ದಿನದವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಡೈಲಿ ನಾವು ಮುಖಕ್ಕೆ ಹಾಕ್ಬೋದು. ತುಂಬ ಒಳ್ಳೆಯದು. ಬರೀ ಇದನ್ನೇ ನಾವು ಸ್ವಲ್ಪ ಕ್ರೀಮ್ ಥರ ತಗೊಂಡು ನಾವು ಸ್ನಾನ ಮಾಡೋದಕ್ಕಿಂತ ಒಂದು 15 ನಿಮಿಷ ಮುಂಚೆ ಸ್ವಲ್ಪ ಕೈಯಲ್ಲಿ ತಗೊಂಡು ಮುಖದಲ್ಲಿ, ನಮ್ಮ ಕೈಗೆ, ಕುತ್ತಿಗೆಗೆಲ್ಲ ಒಂದು 5 ನಿಮಿಷ 15 ನಿಮಿಷ ಒಂದು ಮಸಾಜ್ ಮಾಡಿ ಕ್ಲೀನ್ ಮಾಡಿದರೆ ತುಂಬ ಒಳ್ಳೆಯದು. ನಾನಿವಾಗ ಇದನ್ನು ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಆದರೆ ಇದು ತುಂಬ ಒಳ್ಳೆಯ ಒಂದು ಎಫೆಕ್ಟ್. ನಮಗೆ ಅದು ಯೂಸ್
ಮಾಡಿದ ತಕ್ಷಣಕ್ಕೆ ಅದರ ಒಳ್ಳೆ ರಿಸಲ್ಟ್ ಸಿಗಬೇಕಂದ್ರೆ ಇದಕ್ಕೆ ಕೆಲವೊಂದು ಸಣ್ಣ ಸಣ್ಣ ಐಟಮ್ಸು ಸಹ ಸೇರಿಸಿ ನಾವೊಂದು ಮಸಾಜ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾವು ಫಂಕ್ಷನಿಗೆಲ್ಲ ಹೋಗುವಾಗ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ಮಾಡಿ ಇಟ್ಟಿರುವ ಕ್ರೀಮ್ ಇದೆಯಲ್ಲ, ಅದರಿಂದ 1 ಅಥವಾ 2 ಚಮಚ ಕ್ರೀಮನ್ನು ಈ ಬೌಲಿಗೆ ತಗೋಬೇಕು. ಇನ್ನು ಇದಕ್ಕೆ ನಾವು ಒಂದು ಸ್ವಲ್ಪ ಹಾಲು ಹಾಕಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ. ಇದು ನಾವು ಯೂಸ್ ಮಾಡುವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಿದರೆ ಸಾಕು. ನಾನಿವಾಗ 1 ಚಮಚದಷ್ಟು ಹಾಲನ್ನು ಹಾಕಿದ್ದೀನಿ. ಇನ್ನು ಇದಕ್ಕೆ ಒಂದು 2 ಹನಿ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಡ್ರೈ ಸ್ಕಿನ್ನೆಲ್ಲ ಇದ್ದವರಿಗೆ ತುಂಬ ಒಳ್ಳೆಯದು. ಅದಕ್ಕೆ 1 ಪಿಂಚಷ್ಟು ಅರಶಿನ ಹುಡಿಯನ್ನು ಸಹ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂದರೆ ಒಳ್ಳೆ ಕ್ರೀಮ್ ಥರ ಮಿಕ್ಸ್ ಆಗಬೇಕು ಇದು. ಅಂದರೆ ನಾವು ಇದಕ್ಕೆ ಹಾಲು ಹಾಕಿದ್ದೀವಿ, ಮತ್ತು ತೆಂಗಿನ ಎಣ್ಣೆ ಹಾಕಿದ್ದೀವಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ, ಮತ್ತು ಅರಶಿನ ಹುಡಿಯನ್ನು ಹಾಕಿದ್ದೀವಿ. ಇದೇ ರೀತಿ ಮಿಕ್ಸ್ ಮಾಡಿ ಈ ಮಿಕ್ಸನ್ನು ಇನ್ನು ನಾವು ನಮ್ಮ ಮುಖಕ್ಕೆ, ಕುತ್ತಿಗೆಗೆ, ಕೈಗೆ, ಅದೇ ರೀತಿ ನಮ್ಮ ಕಾಲಿಗೆಲ್ಲ ಹಚ್ಚಿ ಮಸಾಜ್ ಮಾಡಬೇಕು. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾವುದೇ ಕೆಮಿಕಲ್ಸ್ ಇಲ್ಲ, ನೈಸರ್ಗಿಕವಾಗಿರುವಂತಹ ಈ ಒಂದು ಮಾಸ್ಕನ್ನು ಒಂದು ಸಾರಿ ಆದರೂ ನೀವು ಟ್ರೈ ಮಾಡಿ ನೋಡಿ. ನಾನು ನನ್ನ ಮುಖದಲ್ಲೆಲ್ಲ ಹಚ್ಚಿದ್ದೀನಿ, ಕುತ್ತಿಗೆಗೆ, ಕೈಗೆ ಹಚ್ಚಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಬ್ರಷ್ ತಗೊಂಡು ಇದೇ ರೀತಿ ನಮ್ಮ ಕೈಗೆ, ಅದೇ ರೀತಿ ಕಾಲಿಗೆ, ಕುತ್ತಿಗೆಗೆ, ಮುಖಕ್ಕೆಲ್ಲ ಹಚ್ಚಿ ಒಂದು 15 ನಿಮಿಷ ಬಿಡಬೇಕು. ಬಿಟ್ಟು ನಾವು ವಾಶ್ ಮಾಡಬೇಕು. ಇದೇ ರೀತಿ ನಾವು ಈ ಕ್ರೀಮನ್ನು ಹಚ್ಚಿ ಕೈಯಲ್ಲಿ ಲೈಟಾಗಿ ಮಸಾಜ್ ಮಾಡ್ತಾ ಇರಬೇಕು. ಒಂದು 15 ನಿಮಿಷ ನಾವು ಬಿಡ್ತೀವಲ್ಲ, ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಎಲ್ಲ ಬಿಡ್ಬೋದು, ಇಲ್ಲಾಂದರೆ 15 ನಿಮಿಷ ಆದರೂ ಆಗುತ್ತೆ. ನಾವು ಆ ಕೂತ್ಕೊಳ್ಳೋ ಟೈಮಲ್ಲಿ ಇದೇ ರೀತಿ ಅದರಲ್ಲಿ ನಾವು ತೆಂಗಿನೆಣ್ಣೆ ಹಾಕಿದ್ದೇವಲ್ಲ, ಒಳ್ಳೆ ನೈಸಾಗಿರುತ್ತೆ ನಮ್ಮದು ಈ ಕ್ರೀಮ್. ಕೈಯಲ್ಲಿ ಲೈಟಾಗಿ ಇದೇ ರೀತಿ ಮಸಾಜ್ ಮಾಡ್ತಾ ಮಾಡ್ತಾ ಬಿಡಬೇಕು. ನಾನಿವಾಗ ಒಂದು 15 ನಿಮಿಷ ಬಿಡ್ತಾ ಇದ್ದೀನಿ. ಆಮೇಲೆ ಇದನ್ನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ರೀತಿ ನಾನು ಮಸಾಜ್ ಮಾಡಿದ್ದೀನಿ 15 ನಿಮಿಷ. ಇವಾಗ ನೋಡಿ ನಾನು 15 ನಿಮಿಷ ಬಿಟ್ಟಿದ್ದೀನಿ, 15 ನಿಮಿಷ ಆಯ್ತು. ಇವಾಗ ಇನ್ನು ಇದನ್ನು ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನನ್ನ ಕೈ ನೋಡಿ, ನಾನು ಇಲ್ಲಿ ಮಾತ್ರ ಹಾಕಿದ್ದು ಆ ಕ್ರೀಮನ್ನು ಹಾಕಿ ಲೈಟಾಗಿ ಮಸಾಜ್ ಮಾಡಿದ್ದೀನಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ನೋಡಿ. ಇದೇ ರೀತಿ ನಮ್ಮ ಮುಖಕ್ಕೆಲ್ಲ ಒಳ್ಳೆ ಗ್ಲೋನೆಸ್ ಕೊಡುತ್ತೆ. ಈಗ ಪಾರ್ಟಿ ಫಂಕ್ಷನಿಗೆಲ್ಲ ಹೋಗುವಾಗ ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಿದು. ಈ ಕ್ರೀಮನ್ನು ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ನಮಗೆ ಅದರಿಂದ ಸ್ವಲ್ಪ ತೆಗೆದು ಯೂಸ್ ಮಾಡ್ಬೋದು. ಇದೆಲ್ಲ ಆದಮೇಲೆ, ವಾಶ್ ಆದಮೇಲೆ 1 ಹನಿ ತೆಂಗಿನ ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು ಹಾಕಿ ಲೈಟಾಗಿ ಮಸಾಜ್ ಮಾಡಿದರೆ ಒಳ್ಳೆ ಗ್ಲೋನೆಸ್ ಇರುತ್ತೆ. ಈಗ ಕೆಲವ್ರದ್ದೆಲ್ಲ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ ನೋಡಿ, ಆವಾಗ ಇದನ್ನು ಮಾಡಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಇದೇ ರೀತಿ ಮಸಾಜ್ ಮಾಡಿದರೆ ತುಂಬ ಒಳ್ಳೆಯದು. ಕೈಯೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಅಡುಗೆ ಎಲ್ಲ ಮಾಡಿ ಕೈಯೆಲ್ಲ ತುಂಬ ರಫ್ ಆಗಿರುತ್ತಲ್ಲ, ಅದಕ್ಕೆಲ್ಲ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ನನ್ನ ಮುಖಕ್ಕೆ ಸಹ ನಾನು ಹಾಕಿ